ಕಂದಾಯ ಸಚಿವರ ದೇವಿಮನೆಘಟ್ಟ ಮತ್ತು ಕುಮಟಾ ತಾಲೂಕು ಕಚೇರಿ ಭೇಟಿ. ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಪ್ರಾಕೃತಿಕ ವಿಕೋಪ ತಡೆಗೆ 500 ಕೋಟಿ ರೂಪಾಯಿ ಬಿಡುಗಡೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಡಲ ಕೊರೆತ ತಡೆಗೆ 100 ಕೋಟಿ ರೂಪಾಯಿ ಬಿಡುಗಡೆ. ಹಾಳಾದ ಮಳೆ ಮಾಪನ ಬದಲಾಯಿಸಲು 20 ಕೋಟಿ ರೂಪಾಯಿ ಟೆಂಡರ್. NHAI ಬೇಜವಾಬ್ದಾರಿ ಬಿಟ್ಟು ಹೆದ್ದಾರಿ ಕಾಮಗಾರಿ ಸಮರ್ಪಕವಾಗಿ ಮಾಡಲಿ. ಕುಮಟಾ ಆಡಳಿತ ಸೌಧಕ್ಕೆ ಭೇಟಿ ನೀಡಿ ಹಳೆ ದಾಖಲಾತಿ ಪ್ರಗತಿಯನ್ನು ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಕಳೆದ 6-7 ವರ್ಷದಿಂದ 32 ವರ್ಷ ಬಿಟ್ಟರೆ ಎಲ್ಲ ವರ್ಷ ಸ್ವಲ್ಪ ಹೆಚ್ಚು ಮಳೆ ಆಗಿದೆ. ಈ ಕಾರಣದಿಂದ ಅಲ್ಲಿ ಗುಡ್ಡ ಕುಸಿಯುವಂಥದ್ದು ನಡೆದೇ ಇದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ನಡೀತಾ ಇರೋ ಕಡೆ ಜಾಸ್ತಿ ತೊಂದರೆಗಳು ಆಗ್ತಾ ಇದ್ದಾವೆ. ನಾನು ಇವತ್ತು ಕೂಡ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅವರಿಗೂ ನಾನು ತಾಕೀತು ಮಾಡಿದ್ದೇನೆ. ಸ್ವಲ್ಪ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇರುವಂಥ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು. ಕುಸಿತ ಆದಮೇಲೆ ಪರಿಹಾರ ಕ್ರಮ ತೆಗೆದುಕೊಳ್ಳೋದಕ್ಕಿಂತ ತಡೆಗಟ್ಟುವ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ನಾವು ರಾಜ್ಯ ಸರ್ಕಾರದಿಂದ ರಾಷ್ಟ್ರೀಯ ಹೆದ್ದಾರಿಯವರು ಅವರ ಕಾಮಗಾರಿ ಪೂರ್ಣ ಮಾಡಲಿಕ್ಕೆ ಎಲ್ಲ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಿದ್ದಾಪುರದಿಂದ ಶಿರ್ಸಿಯಿಂದ ಕುಮಟಾ ರಸ್ತೆಯಲ್ಲಿ ಏನೆಲ್ಲ ಲ್ಯಾಂಡ್ ಅಕ್ವಿಸೇಷನ್ ಇತ್ತು ಅದೆಲ್ಲವನ್ನು ಕೂಡ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇವೆ. ಯಾವುದು ಲ್ಯಾಂಡ್ ಅಕ್ವಿಸೇಷನ್ ಪೆಂಡಿಂಗ್ ಇಲ್ಲ. ಜೊತೆಗೆ ಆ ರಸ್ತೆ ಪೂರ್ಣ ಮಾಡಲಿಕ್ಕೆ ಮಧ್ಯದಲ್ಲಿ ಅರಣ್ಯ ಇಲಾಖೆಯವರ ಜಮೀನಿದೆ. ಇಲ್ಲಿಗೆ ಪರ್ಯಾಯವಾಗಿ ಅರಣ್ಯ ಇಲಾಖೆಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಪರ್ಯಾಯ ಜಮೀನನ್ನು ಕೂಡ ನಾವು ಅರಣ್ಯ ಇಲಾಖೆಗೆ ಕೊಟ್ಟು ಅರಣ್ಯ ಇಲಾಖೆಯಿಂದನೂ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಪರವಾನಿಗೆ ಅನುಮತಿಗಳನ್ನು ನಾವು ಕೊಡಿಸ್ಕೊಟ್ಟಿದ್ದೇವೆ. ಪರ್ಯಾಯ ಜಮೀನನ್ನು ನಾವು ಕಂದಾಯ ಇಲಾಖೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಪರ್ಯಾಯ ಜಮೀನನ್ನು ಕೊಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೇವೆ. ಹಾಗೆಯೇ ನಮ್ಮ ಮಂಗಳೂರಿಂದ ಗೋವಾ ರಸ್ತೆಯಲ್ಲೂ ಕೂಡ ಏನೆಲ್ಲ ಲ್ಯಾಂಡ್ ಅಕ್ವಿಸಿಷನ್ ಭಾಳ ವರ್ಷಗಳಿಂದ ಪೆಂಡಿಂಗ್ ಇತ್ತು. ಕಳೆದ ವರ್ಷ ಮುಖ್ಯಮಂತ್ರಿಗಳು ನಾವೆಲ್ಲ ಇಲ್ಲಿ ಬಂದು ಹೋದ್ಮೇಲೆ ಆ ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಸನ್ನು ಕೂಡ ಪರಿಹಾರ ಮಾಡಿಕೊಟ್ಟಿದ್ದೇವೆ. ಆದರೆ ಲ್ಯಾಂಡ್ ಅಕ್ವಿಸಿಷನ್ ಪರಿಹಾರ ಮಾಡಿಕೊಟ್ಟಿದ್ದೇವೆ, ಫಾರೆಸ್ಟ್ ಇಶ್ಯೂಸನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ತಕ್ಕ ಹಾಗೆ NHAIನವರು ಕೆಲಸ ಮಾಡ್ತಾ ಇಲ್ಲ. ಅವರು ಯಾವ ವೇಗದಲ್ಲಿ ಯಾವ ಒಂದು ಜನಪರ ಕಾಳಜಿಯಿಂದ ಮಾಡಬೇಕು ಅಷ್ಟು ಮಟ್ಟಿಗೆ ನಿರೀಕ್ಷಿತ ಮಟ್ಟಕ್ಕೆ ಅವರು ಕಾಮಗಾರಿಯನ್ನು ಮಾಡ್ತಾ ಇಲ್ಲ. ಮೊದಲು ಕೇಳಿದರೆ ಲ್ಯಾಂಡ್ ಅಕ್ವಿಸಿಷನ್ ನೆಪ ಹೇಳ್ತಿದ್ರು, ಫಾರೆಸ್ಟ್ ನೆಪ ಹೇಳ್ತಿದ್ರು. ಈಗ ಎಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಟ್ಟಿದೆ. ನಾನು ಇವತ್ತು ಅವರಿಗೆ ತಾಕೀತು ಮಾಡಿದ್ದೇನೆ, ಆದಷ್ಟು ಶೀಘ್ರವಾಗಿ ಆ ಕೆಲಸಗಳನ್ನು ಮುಗಿಸ್ಬೇಕು. ಇದು ಕಾರವಾರ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ. ಪ್ರತಿ ಬಾರಿ ಬಂದಾಗಲೂ ಕೂಡ ಈ 2 ರಸ್ತೆ ಬಗ್ಗೆ ಬಹಳ ಹೆಚ್ಚಿನ ಚರ್ಚೆ ಆಗಿರುವಂತಹದ್ದು. ಸೊ ಅದಕ್ಕೆ ಬೇಕಾದಂತಹದ್ದು ಪೂರಕವಾಗಿ ರಾಜ್ಯ ಸರ್ಕಾರದ ಎಲ್ಲ ಕೆಲಸ ನಾವು ಮಾಡಿಕೊಟ್ಟಿರುವಾಗ ಜವಾಬ್ದಾರಿ NHAIನವ್ರ ಮೇಲೆ ಇದೆ. ಶೀಘ್ರವಾಗಿ 2 ರಸ್ತೆಗಳನ್ನು ಪೂರೈಸತಕ್ಕಂಥದ್ದು. ಕೆಲವು ಕಾಲದಲ್ಲಿ ಅವರು ರಸ್ತೆಯನ್ನು ಬಂದ್ ಮಾಡಬೇಕು ಅಂದಾಗ ಜನ ವಿರೋಧ ಮಾಡಿದ್ರು ಕೂಡ ಜಿಲ್ಲಾಡಳಿತ ರಸ್ತೆಗಳನ್ನು ಬಂದ್ ಮಾಡಿ ಅವರಿಗೆ ಕೆಲಸ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದಾಗ್ಯೂ ವಿಳಂಬ ಆಗಿರುವುದು ಒಂದು ಕಡೆ ಆದರೆ ಅದರಲ್ಲಿ ವಿಶೇಷವಾಗಿ ಎಲ್ಲಿ ಕಡಿದಾಗಿ ನಾವು ಗುಡ್ಡವನ್ನು ಕಡಿದಿದ್ದಾರೆ, ತೀಕ್ಷ್ಣವಾಗಿ ಕಡಿದಿದ್ದಾರೆ ಅಂಥ ಕಡೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಅವಶ್ಯಕತೆಯನ್ನು ಹೋದ ವರ್ಷದಿಂದ NHAI ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ. ಅವರು ಎಚ್ಚೆತ್ತುಕೊಂಡು ಈಗಲಾದರೂ ಈ ಕೆಲಸಗಳನ್ನು ಮಾಡಲಿ ಅಂತ ನಾನು ತಾಕೀತು ಮಾಡ್ತೇನೆ. ಎರಡನೇದು NH ಪೋರ್ಷನ್ ಬಿಟ್ಟರೆ
ಇನ್ನು ನಮ್ಮ PWD ರಸ್ತೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಮತ್ತು ಕೆಲವರು ವಸತಿ ಪ್ರದೇಶಗಳು ಗುಡ್ಡದ ಕೆಳಗಡೆ ಕಟ್ಕೊಂಡಿರುವಂತಹದ್ದು ಈ ರಸ್ತೆಗಳು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂತ ಸಾಧ್ಯತೆ ಇದೆ ಅಂಥವುಗಳನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಹಕಾರದಿಂದ ನಾವು ಗುರುತಿಸಿ ಅದನ್ನು ಸ್ಥಳೀಯವಾಗಿ ನಾವು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿದೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಸ್ಥಳಗಳನ್ನು ಗುರುತಿಸಿದ್ದೇವೆ. ಸುಮಾರು 100 ಕೋಟಿ ರೂಪಾಯಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಈ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಸದ್ಯದಲ್ಲೇ ಅನುಮೋದನೆ ಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ 6 ಜಿಲ್ಲೆ ಏನಿದೆ, ಕರಾವಳಿ ಮತ್ತು ಮಲೆನಾಡಿನ 6 ಜಿಲ್ಲೆಗಳಿಗೆ ಸುಮಾರು 500 ಕೋಟಿ ರೂಪಾಯಿ ಬರೀ ತಡೆಗೋಡೆಗಳ ನಿರ್ಮಾಣಕ್ಕೆ, ಗುಡ್ಡ ಕುಸಿಯುವಂತಹದನ್ನು ತಡೆಗಟ್ಟುವ ಕಾಮಗಾರಿಗಳಿಗೆ ಒಂದು 500 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೂ ಕೂಡ ತರ್ತೇವೆ. ಮತ್ತು ಈ 3 ಜಿಲ್ಲೆಗಳು ಕಡಲ ಕೊರೆತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದು ಇದೆ. ಸೊ ಈ ಕಡಲ ಕೊರೆತ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಇದು ಇವತ್ತಿಂದಲ್ಲ, ಇದು 40-50 ವರ್ಷದಿಂದ ನಡೆದಿರುವಂತಹದ್ದು. ಎಷ್ಟು ಮಾಡಿದರೂ ಕೂಡ ಮತ್ತಷ್ಟು ಬರ್ತದೆ. ಕೆಲವು ಮಾಡಿದ ಕೆಲಸ ಅನ್ಕೊಂಡಷ್ಟು ಪ್ರಯೋಜನನೂ ಆಗಿಲ್ಲ. ಇವೆಲ್ಲ ಸಮಸ್ಯೆಗಳಿದೆ. ಇದ್ರೂ ಕೂಡ ಈ ಕಡಲ ಕೊರೆತ ಸಮಸ್ಯೆಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಲೇಬೇಕಾದಂತಹದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಈ 3 ಜಿಲ್ಲೆಗೆ ಒಂದು 300 ಕೋಟಿ ರೂಪಾಯಿನ ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೇವೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು 100 ಕೋಟಿ ರೂಪಾಯಿ, ಕಡಲ ಕೊರೆತ ತಡೆಗಟ್ಟುವಂತಹ ಕಾಮಗಾರಿಗೆ 100 ಕೋಟಿ ರೂಪಾಯಿ ಮತ್ತು ತಡೆಗೋಡೆಗಳನ್ನು ದೊಡ್ಡ ಕುಸಿತಕ್ಕಂಥ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಒಂದು 100 ಕೋಟಿ ರೂಪಾಯಿಯನ್ನು ಜಿಲ್ಲೆಗೆ ಒದಗಿಸಿಕೊಡುವಂತಹದ್ದು. ಮತ್ತು 4ನೇ ವಿಷಯ, ಈ ಜಿಲ್ಲೆಯಲ್ಲಿ ಹಿಂದೆ ಹೋದ ವರ್ಷನೂ ಕೂಡ ನನ್ನ ಗಮನಕ್ಕೆ ತಂದಿದ್ರು, ಕೆಲವು ಮಳೆ ಮಾಪನ ಕೇಂದ್ರಗಳು ಹಿಂದೆ ಅಳವಡಿಸಿದಂಥವು ನಿಷ್ಕ್ರಿಯ ಆಗಿದ್ದಾವೆ. ಅವುಗಳನ್ನೆಲ್ಲ ಪಟ್ಟಿ ಮಾಡಿಸಿ ಸುಮಾರು 150ರಷ್ಟು 136ರಷ್ಟು ಮಳೆ ಮಾಪನ ಕೇಂದ್ರಗಳು ನಿಷ್ಕ್ರಿಯ ಆಗಿದ್ದು ಹಿಂದೆ ಅಳವಡಿಸಿದಂಥವು. ಅದರಿಂದ ರೈತರಿಗೂ ತೊಂದರೆ ಆಗಿದೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಕ್ಕೂ ತೊಂದರೆ ಆಗ್ತಾ ಇದೆ. ಎಲ್ಲ ಮನೆಗಳು ಯಾವೆಲ್ಲ ಮಳೆ ಮಾಪನ ಕೇಂದ್ರಗಳು ನಿಷ್ಕ್ರಿಯ ಆಗಿದ್ದಾವೆ, ಈ ಜಿಲ್ಲೆಯಲ್ಲಿ ಒಂದು 136 ಇದೆ. ರಾಜ್ಯದಲ್ಲಿ ಒಂದು ಸುಮಾರು 1,500. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.